ನೇಪಾಳದಲ್ಲಿ ಲ್ಯಾಂಡಿಂಗ್ ವೇಳೆ ಹೆಲಿಕಾಪ್ಟರ್ ಪತನವಾಗಿದೆ. ಕಠ್ಮಂಡುವಿನಿಂದ ಮೃತದೇಹವನ್ನು ಹೊತ್ತೊಯ್ಯುತ್ತಿರುವಂತಹ ಸಂದರ್ಭದಲ್ಲಿ ಪತನ ಆಗಿದೆ. ಕೋತಾಂಗ್ನಲ್ಲಿ ಭಯಾನಕ ಹೆಲಿಕಾಪ್ಟರ್ ಪತನವಾಗಿರುವಂಥದ್ದು. ಹೆಲಿಕಾಪ್ಟರ್ನಲ್ಲಿ ಒಟ್ಟು 5 ಜನ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗಿದೆ. ಇದ್ದವರು ಬದುಕುಳಿದಿದ್ದೇ ದೊಡ್ಡ ಪವಾಡ. ಏರ್ ಡೈನಾಸ್ಟಿ ಕಂಪನಿಯ ಹೆಲಿಕಾಪ್ಟರ್ ಪತನ ಆಗಿದೆ. ಭಯಾನಕವಾಗಿದೆ ಆ ಹೆಲಿಕಾಪ್ಟರ್ ಪತನದ ದೃಶ್ಯಾವಳಿಗಳು. ಇದು ನೇಪಾಳದಲ್ಲಿರುವಂತಹ ಕಠ್ಮಂಡುವಿನಲ್ಲಿ ಮೃತದೇಹವನ್ನು ಹೊತ್ತೊಯ್ತಿರುವಂತಹ ಸಂದರ್ಭದಲ್ಲಿ ಪತನ ಆಗಿರುವಂತಹ ಹೆಲಿಕಾಪ್ಟರ್ ಕರೆಕ್ಟಾಗಿ ಬರುತ್ತೆ. ಕರೆಕ್ಟಾಗಿ ಬಂದು ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಸಮರ್ಪಕವಾಗಿ ಲ್ಯಾಂಡಿಂಗ್ ಆಗದೇ ಇರುವಂತಹ ಪರಿಣಾಮವಾಗಿ ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಲ್ಯಾಂಡಿಂಗ್ ಮಾಡೋದಕ್ಕೆ ಸಕಲ ತಯಾರಿಗಳನ್ನು ಮಾಡ್ಕೊಂಡಿದ್ರು. ಅಂದರೆ ಎಲ್ಲಿ ಲ್ಯಾಂಡ್ ಮಾಡಬೇಕು ಅಂತ ಹೇಳಿಬಿಟ್ಟು ಮಾರ್ಕನ್ನು ಮಾಡಲಾಗಿದೆ. ಆ ಮಾರ್ಕ್ ಮಾಡಿರುವಂತಹ ಜಾಗದಿಂದ ಸ್ವಲ್ಪ ಹಿಂಬದಿಯಲ್ಲಿ ಲ್ಯಾಂಡ್ ಆಗೋದಕ್ಕೆ ಆಗಿತ್ತು ಅನ್ನುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ ದೃಶ್ಯಾವಳಿಗಳನ್ನು ನೋಡಿದ್ರೆ. ಆ ಸಂದರ್ಭದಲ್ಲಿ ಕರೆಕ್ಟಾಗಿ ಲ್ಯಾಂಡ್ ಆಗಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ಟೇಕ್ ಆಫ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ಕಂಟ್ರೋಲಿಗೆ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಪತನ ಆಗಿಬಿಡುತ್ತೆ. ಇದು ಖೋತಾಂಗ್ನಲ್ಲಿ, ನೇಪಾಳದ ಖೋತಾಂಗ್, ಕಠ್ಮಂಡುವಿನಿಂದ ಮೃತದೇಹವನ್ನು ಹೊತ್ಕೊಂಡು ಬಂದು ಈ ಖೋತಾಂಗ್ನಲ್ಲಿ ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಆಗಿರುವಂತಹ ದೃಶ್ಯಾವಳಿಗಳು. ನೀವು ಆ ದೃಶ್ಯಾವಳಿಗಳಲ್ಲಿ ನೋಡಿ ಯಾವ ರೀತಿಯ ಕ್ಲೀನಾಗಿ ಬರುತ್ತೆ. ಬಂದು ಹೆಲಿಕಾಪ್ಟರ್ ಯಾವುದೇ ತಾಂತ್ರಿಕ ದೋಷ ಇರಲ್ಲ, ಏನೂ ಇರೋದಿಲ್ಲ. ಬರುತ್ತೆ, ಬಂದಾದ ಮೇಲೆ ಆ ಲ್ಯಾಂಡಿಂಗ್ ಆಗೋದಕ್ಕೆ ಅಂತಲೇ ಅಲ್ಲಿ ಒಂದು ಮಾರ್ಕ್ ಮಾಡಿದ್ದಾರೆ ನೋಡಿ, ಹೆಚ್ ಅಂತ. ಆ ಹೆಚ್ ಅನ್ನುವಂತಹ ಪ್ರದೇಶದಲ್ಲಿ ಲ್ಯಾಂಡಿಂಗ್ ಆಗಬೇಕಾಗಿತ್ತು. ಕರೆಕ್ಟಾಗಿ ಲ್ಯಾಂಡ್ ಆಗೋದಕ್ಕೆ ಅಂತಲೇ ಕೆಳಗಿಳಿಸ್ತಾರೆ. ಆದರೆ ಸ್ವಲ್ಪ ಹಿಂಬದಿಯಲ್ಲಿ ಅಲ್ಲಿ ಲ್ಯಾಂಡಿಂಗ್ ಮಾಡುವಂತಹ ಸಾಧ್ಯತೆಗಳು ಕಾಣಸಿಗ್ತವೆ. ಅದಾದಮೇಲೆ ಕರೆಕ್ಟಾಗಿ ಲ್ಯಾಂಡ್ ಆಗಿಲ್ಲ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಮತ್ತೆ ಟೇಕ್ ಆಫ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ನೋಡಿ ಅಲ್ಲಿ ಆ ಟೇಕ್ ಆಫ್ ಮಾಡ್ಕೊಳ್ಳೋಕೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಂಟ್ರೋಲಿಗೆ ಸಿಗೋದಿಲ್ಲ. ಪೂರ್ತಿಯಾಗಿ ಆ ಹೆಲಿಕಾಪ್ಟರ್ ಪತನ ಆಗಿಬಿಡುತ್ತೆ. ಇದು ಏರ್ ಡೈನಾಸ್ಟಿ ಎನ್ನುವಂತಹ ಕಂಪನಿಗೆ ಸೇರಿರುವಂತಹ ಹೆಲಿಕಾಪ್ಟರ್. ಅದಾದಮೇಲೆ ಪೂರ್ತಿಯಾಗಿ ಪತನ ಆಗಿಬಿಡುತ್ತೆ. ಆದರೆ ಒಂದು ಸಮಾಧಾನ ಏನು ಅಂದರೆ, ಅದೃಷ್ಟದ ವಿಚಾರ ಏನು ಅಂದರೆ, ಅದರಲ್ಲಿರುವಂತಹವರು ಎಲ್ಲರೂ ಸಹ ಬದುಕಿದ್ದಾರೆ ಅನ್ನುವಂಥದ್ದೇ ಒಂದು ರೀತಿಯ ಸಮಾಧಾನಕರ ವಿಚಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.